ಇನ್ನು ವೃಷಭ ರಾಶಿಗೆ ತೆಗೆದುಕೊಂಡಾಗ ನೋಡಿ, ವೃಷಭ ರಾಶಿವರೆಗೆ ಯೋಗದಲ್ಲಿರುವಂಥದ್ದು ಶನಿಗ್ರಹ, 11ನೇ ಮನೆಯ ಯೋಗ ಸ್ಥಾನದಲ್ಲಿರುವಂಥವನು ಶನಿಗ್ರಹ. ಪಿತೃವಿಂದ ಲಾಭ, ತಂದೆ ತಾಯಿಗಳಿಂದ ಉಡುಗೊರೆ, ಜೊತೆಯಲ್ಲಿ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಬಾಂಧವ್ಯತೆ, ಇದೆಲ್ಲವೂ ಸಹ ಅನುಕೂಲಕರವಾಗಿರುತ್ತೆ ಈ ರಾಶಿವರೆಗೆ. ಜೊತೆಯಲ್ಲಿ ಈ ಕುಟುಂಬದ ಅನುಕೂಲವನ್ನು ಒಡೆಯುವಂತಹ ವಾತಾವರಣಗಳನ್ನೂ ಸಹ ಮಾಡುವಂಥದ್ದು ಕುಟುಂಬದಲ್ಲಿ ನಡೆಯುತ್ತೆ. ತನ್ನ ಮಡದಿಯಿಂದ ಕುಟುಂಬದ ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಮತ್ತೊಬ್ಬರು ಮೂರನೇ ಮಾತುಗಳನ್ನು ಕೇಳಿ ತಂದೆ ತಾಯಿಗಳ ಜೊತೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ತಂದೆ ತಾಯಿಗಳ ಮಾತಿಗೆ ಅತ್ಯಂತ ಗೌರವ ಕೊಡುವಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ಜೊತೆಯಲ್ಲಿ 2ನೇ ಮನೆಯಲ್ಲಿ ಕುಜ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ, ಮನೆಯನ್ನು ಕಟ್ಟುವಂಥದ್ದು ಅಥವಾ ಜಮೀನನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಮತ್ತೊಂದು ಆ ರೀತಿಯಂಥ ಗೃಹ ನಿರ್ಮಾಣಗಳಿಗೆ ಅನುಕೂಲಕರವಾದಂತಹ ವಾತಾವರಣ ವೃಷಭ ರಾಶಿಯವರಿಗೆ ಅನುಕೂಲವಾಗುತ್ತೆ. ಶತ್ರು ಬಾಧೆಗಳು, ನಿಮ್ಮ ಬೆಳವಣಿಗೆ ನಿಮ್ಮನ್ನು ನೋಡಿ ಸ್ವಲ್ಪ ಅಸೂಯೆ ಪಡುವಂಥವರು, ಇದೆಲ್ಲವೂ ಸಹ ಹೆಚ್ಚಿನದಾಗಿರುತ್ತೆ ವಿಶೇಷವಾಗಿ. ಜೊತೆಯಲ್ಲಿ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ. ತಂದೆ ತಾಯಿಗಳಿಂದ ಅನುಕೂಲ, ಉಡುಗೊರೆ, ಜೊತೆಯಲ್ಲಿ ಹಣಕಾಸಿನ ಅನುಕೂಲ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಇದ್ರೂ ಸಹ ಮೇಲ್ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಪ್ರಯತ್ನಿಸಿದ ಕೆಲಸದಲ್ಲೂ ಸಹ ಸಫಲತೆಯನ್ನು ಕಾಣುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಇರುತ್ತೆ. ವೃಷಭ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ. ಶುಕ್ರಗ್ರಹ ಅಂತ ಅಂದಾಗ ನೀವು ಮಾಡಬೇಕಾದಂಥ ಮಹಾಲಕ್ಷ್ಮಿ ಉಪಾಸನೆ, ಮಹಾಲಕ್ಷ್ಮಿ ಪೂಜೆ ನೋಡಿ. ಈಗ ಆಗಸ್ಟ್ ಶ್ರಾವಣ ಬಂದಿರಿದಾಗ ವರಮಹಾಲಕ್ಷ್ಮಿ ಪೂಜೆಗಳು ಬರುತ್ತೆ, ಮತ್ತೊಂದು ಶ್ರಾವಣ ಶನಿವಾರಗಳು ಬರುತ್ತೆ. ಇದೆಲ್ಲವೂ ಸಹ ಬಂದಾಗ ಮಹಾಲಕ್ಷ್ಮಿಯ ಉಪಾಸನೆಗಳನ್ನ ಹೆಚ್ಚಿನದಾಗಿ ವೃಷಭ ರಾಶಿಯವರು ಮಾಡಬೇಕು. ಬಹಳ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ.